ನೀನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ದೇವಕಿದು ಕುತ್ತಿಗೆ ಹೆಚ್ಚುತ್ತಿರ್ತಾನೆ ದಾಮೋದರ, ನನ್ನ ಮಗನ ಮೇಲೆ ಇಲ್ದಿರೋದು ಆರೋಪ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಉಮಾ ಬಂದು ಸಾಕು ನಿಲ್ಲಿಸ್ರಿ, ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ಅಧಿಕಾರ ಇದೆ ಅಂತ ಅಂದಿದ್ದು ಮಾತ್ರಕ್ಕೆ ನೀವು ಏನು ಹೇಳಿದ್ರು ಕೇಳ್ತೀವಿ ಅಂತ ತಿಳ್ಕೊಂಡಿದ್ದೀರಾ. ಜೊತೆಗೆ ವೇದ ಹತ್ರಕ್ಕೆ ಬಂದು ಅಮ್ಮ ಪ್ಲೀಸ್ ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿ ಅಂತ ಉಮ್ಮನ ಹತ್ರ ಬರ್ತಾಳೆ. ಅದಕ್ಕೆ ಆ ಕೈನ ಹಿಂಗೆ ಅಂದ್ಬಿಟ್ಟು ಏನೇ ತಾಳ್ಮೆ ತಂದ್ಕೊಳ್ಳೋದು, ಸತ್ತಿರೋದು ನನ್ನ ಮಗ ಕಣೆ ಅಂತ ಉಮಾ ಅಂತಾಳೆ. ಅದಕ್ಕೆ ದೇವಕಿ ಇದ್ದವಳು ಉಮಾ ನಿನ್ನ ಮಗ ಸತ್ತಿದ್ರೆ ಅವಳೇನು ಮಾಡ್ತಾಳೆ ಹೇಳು, ಅವಳು ದುಡ್ಡಿಗೋಸ್ಕರ ಅವಳು ಮದುವೆ ಆಗಬೇಕಾಗಿರೋ ಹುಡುಗನ ಸಾಯಿಸಿದ್ನಲ್ವ ಅವನನ್ನ ಇವಳು ಕಟ್ಕೊಂಡಿದ್ದಾಳೆ. ಇವಾಗ ಇನ್ನು ನಿನ್ನ ಮಗ ಸತ್ತೋಗಿರೋದಕ್ಕೆ ಅವಳು ಏನು ಮಾಡ್ತಾಳೆ ಹೇಳು ಅಂತ ಇನ್ನೊಂದು ಸ್ವಲ್ಪ ಉರಿಯ ಬೆಂಕಿಗೆ ತುಪ್ಪ ಸುರಿತಿರ್ತಾಳೆ. ಸಾಲದಿದ್ದಕ್ಕೆ ಅದನ್ನ ನೋಡ್ದವಳನ್ನ ಅಲ್ಲಿ ಗುಟ್ಟಾಗಿ ಬಚ್ಚಿಟ್ಟು ಟ್ರೀಟ್ಮೆಂಟ್ ಬೇರೆ ಕೊಡಿಸ್ತಿದ್ದಾಳೆ. ಸಾಲದಿದ್ದಕ್ಕೆ ಈ ಪ್ರತ್ಯಕ್ಷದರ್ಶಿ ಆ ವಿಕ್ರಮ್ನ ನೋಡಿ ಮೂರ್ಛೆ ಬೇರೆ ಬಿದ್ದಿದ್ದಾಳೆ, ಇವನೇ ಕೊಲೆ ಮಾಡಿದ್ದು ಅಂತೇಳಿ. ಇನ್ನು ಏನೇ ಬೇಕು ನಿನಗೆ ಅಂತ ದೇವಕಿ ಅಂತಾಳೆ. ಅಷ್ಟೊತ್ತಿಗೆ ನಮ್ಮ ವೇದ ಇದ್ದವಳು ವಿಕ್ರಮ್ ಮುಂದೆ ಬಂದು ನಿಂತ್ಕೊಂಡು ಅದಕ್ಕೆ ವಿಕ್ರಮ್ ಇವರೆಲ್ಲ ಏನೇನೋ ಮಾತಾಡ್ತಿದ್ದಾರೆ, ದಯವಿಟ್ಟು ಸತ್ಯ ಹೇಳು ವಿಕ್ರಮ್ ಅಂತೇಳಿ ಪಾಪ ಕಣ್ತುಂಬ ನೀರು ತುಂಬಿಕೊಂಡು ವಿಕ್ರಮ್ನ ಕೇಳ್ತಾಳೆ. ವಿಕ್ರಮ್ ಅದು ವೇದ ನಾನು ಅವತ್ತು ಅಂತ ಇನ್ನೂ ಹೇಳಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ದೇವಕಿ ಇದ್ದವಳು ಸತ್ಯ ಹೇಳೋಷ್ಟು ಒಳ್ಳೆತನ ಇವನಿಗೆ ಇದ್ದಿದ್ರೆ ಅವತ್ತು ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ಯಾಕೆ ಓಡೋಗ್ತಿದ್ದ ಅವನು ಅಂತ ಹೇಳ್ಬಿಡ್ತಾಳೆ. ಅಷ್ಟೊತ್ತಿಗೆ ಉಮಾ ಫುಲ್ ಅಳ್ತಾ, ನನ್ನ ಕಣ್ಣೀರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನಿಮ್ಮ ವಂಶ ನಾಶ ಆಗೋಗುತ್ತೆ ಅಂತ ಏನೇನೋ ಶಾಪ ಆಗ್ತಾ ಇರ್ತಾಳೆ ಉಮಾ. ಅಷ್ಟೊತ್ತಿಗೆ ಸತ್ಯ ಗೊತ್ತಿಲ್ದಿರ ಏನು ಮಾತಾಡಬೇಡ ಅಂತ ಹೇಳು ಅವರಿಗೆ ಅಂತೇಳಿ ವಿಕ್ರಮ್ ಅಂತಿರ್ತಾನೆ ವೇದನ ಹತ್ರ. ಯಾವುದ ಸತ್ಯ, ಅಂಗೈ ಉಂಡಿಗೆ ಕನ್ನಡಿ ಬೇಕಾ ಅಂತ ದೇವಕಿ ಅಂತಿರ್ತಾಳೆ. ಅಷ್ಟೊತ್ತಿಗೆ ಲಕ್ಷ್ಮಿ ಅಮ್ಮ ಪೇಷಂಟ್ ಇರ್ತಾರಲ್ಲ, ಅವರು ಮೂರ್ಛೆ ಹೋಗಿರ್ತಾರಲ್ಲ, ಅವರು ವೇದ ಅಂತ ಎಚ್ಚರ ಆಗ್ತಾರೆ. ಅಲ್ಲಿಗೆ ಓಡೋಗಿ ವೇದ, ಲಕ್ಷ್ಮಿ ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ಟೆನ್ಷನ್ ತಗೋತೀರಾ, ಅತ್ತೆ ಸ್ವಲ್ಪ ನೀರು ತಂದುಕೊಡಿ ಅಂತೇಳಿ ಶಕುಂತಲ ಓಡೋಗಿ ನೀರು ತಂದು ಕೊಡ್ತಾಳೆ. ಅದನ್ನು ಇವಳೇ ಕುಡಿಸ್ತಾಳೆ. ಆಮೇಲೆ ಕೆಳಗೆ ಕೂತ್ಕೊಂಡು ಪಾಪ ಲಕ್ಷ್ಮಿ ಅಮ್ಮ, ನನ್ನ ಜೀವನದ ಅಳಿವು ಉಳಿವಿನ ಪ್ರಶ್ನೆ ಇದು, ಪ್ರದೀಪ್ ಸತ್ತಿದ್ದ ಜಾಗದಲ್ಲಿ ನೀವೇನಾದರೂ ಅವರನ್ನು ನೋಡಿದ್ರ ಅಂತ ವಿಕ್ರಮ್ ಕಡೆ ಕೈ ತೋರಿಸಿದಾಗ ಈ ಅಮ್ಮ ಹೌದು ನೋಡಿದೆ ಅಂತ ಹೇಳ್ಬಿಡ್ತಾಳೆ. ಪಾಪ ಅಮ್ಮ ಅದೇ ಗುದ್ಬಿಟ್ಟು ಓಡೋದ ಅಂತ ಹೇಳಿದ್ರಲ್ಲ, ಅದು ಇವನೇನಾ ಅಂತ ಮತ್ತೆ ವೇದ ಕೇಳ್ತಾಳೆ. ಹೌದು ಅದು ಇವನೇ, ಅವತ್ತು ಗುದ್ಬಿಟ್ಟು ಓಡೋದ ಅಂತ ಅಯ್ಯಮ್ಮ ಮತ್ತೆ ಪಾಪ ವಿಕ್ರಮ್ ಮೇಲೆ ಗೂಬೆ ಕೂರಿಸ್ತಾಳೆ. ಆವಾಗ ಸಿಟ್ಟು ಬಂದುಬಿಡುತ್ತೆ ವೇದಂಗೆ. ಆಮೇಲೆ ಏನಾಯಿತು ಅಂತ ಮತ್ತೆ ಕೇಳ್ತಾಳೆ. ಆಮೇಲೆ ವೇದ ನನಗೆ ಭಯ ಆಗ್ತಿದೆ ಅಂತ ನಾಟಕ ಮಾಡ್ತಾಳೆ. ಆವಾಗ ಇನ್ನೇನು ಪಾಪ ವಿಕ್ರಮ್ ಕಡೆಗೆ ನೋಡ್ತಾಳೆ. ಬೆತಳ ಅಂತೇಳಿ ಅನ್ನೋಕೆ ಹೋಗ್ತಾಳೆ ಅಂತಾನೆ ನಮ್ಮ ವಿಕ್ರಮ್ ನಾನಲ್ಲ ಅಂತ ಏನೋ ಹೇಳೋಕ್ಕೆ. ಅಷ್ಟೊತ್ತಿಗೆ ವೇದ, ವಿಕ್ರಮ್ ಒಳಗಡೆ ಹೋಗು, ನೀನು ಒಳಗಡೆ ಹೋಗು ವಿಕ್ರಮ್ ಅಂತ ವಿಕ್ರಮ್ನ ಒಳಗಡೆ ಕಳಿಸೋಕ್ಕೆ ಅಂತ ವೇದ ಬರ್ತಾಳೆ. ಅಷ್ಟೊತ್ತಿಗೆ ದೇವಕಿ ಸುಮ್ಮನಿರ್ಲಾರ್ದೆ, ಸುಮ್ಮನಿರಾ, ನೀನು ಇನ್ನೂ ಇಲ್ಲೇ ಇದ್ದು ಇನ್ನು ಎಷ್ಟು ಜನರ ಜೀವ ತೆಗಿಬೇಕು ಅಂತ ಇದೆಯಾ, ಇರೋದೊಂದು ಜೀವ, ಅದನ್ನು ಎದುರಿಸಿ ಬೆದರಿಸಿ ಅದನ್ನು ತೆಗಿಬೇಕು ಅಂತಿದೆಯಾ ಅಂತ ಮತ್ತೆ ಪಾಪ ವಿಕ್ರಮ್ಗೆ ಬೈತಾಳೆ. ಸುಮ್ಮನೆ ಏನೇನಾದರೂ ಮಾತಾಡಿದ್ರೆ ಏನೆಲ್ಲ ಇವಾಗ ಅಂತ ರೇಗ್ಬಿಡ್ತಾನೆ ನಮ್ಮ ವಿಕ್ರಮು. ಅದಕ್ಕೆ ಹೋಗ ನೀನು ಹೆಂಡ್ತಿ ಹೇಳಿದ್ಲು ತಾನೆ, ಹೋಗಿವಾಗ ಅಂತೇಳಿ ಅಂತಾಳೆ. ಮತ್ತೇನೋ ಭಯಕ್ಕೆ ಹೋಗ್ತಾನೆ ವಿಕ್ರಮ. ಅಷ್ಟೊತ್ತಿಗೆ ವಿಕ್ರಮ್ ಹೋಗು ಅಂತ ಹೇಳ್ದೆ ತಾನೆ, ಹೋಗು ರೂಮಿಗೆ ಅಂತೇಳಂದು ವಿಕ್ರಮ್ನ ಅಲ್ಲಿಂದ ಕಳಿಸ್ತಾಳೆ ವೇದ. ಆವಾಗ ಉಮಾ, ನೋಡಿದ್ಯಾ ಈ ಅಡಬೆ ವೇದ ನಮ್ಮ ಮಗನನ್ನೇ ಮರೆತು ಬಿಟ್ಟಿದ್ದಾಳೆ, ನಮ್ಮ ಮಗನನ್ನೇ ಮರೆತು ಇವನ ಜೊತೆ ಎಷ್ಟು ಖುಷಿಯಾಗಿದ್ದಾಳೆ ಅಂತ ನೋಡಿದ್ಯಾ ಅಂತ ಮತ್ತೆ ಉಮಗೆ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಉಮಾ, ಮೋಸ ಮಾಡಿಬಿಟ್ಟಲ್ಲೇ ನೀನು ನಮಗೆ ಅಂತ ಅಂತಾಳೆ ವೇದಂಗೆ. ಪಾಪ ವೇದ ಹತ್ರಕ್ಕೆ ಹೋಗಿ, ಅಮ್ಮ ನನಗೆ ಕ್ಷಮಿಸು, ನನಗಿದು ಯಾವ ವಿಷಯನೂ ಗೊತ್ತಿರಲಿಲ್ಲ ಅಂತ ವೇದ ಅಂತಾಳೆ. ಅದಕ್ಕೆ ಉಮಾ ಇದ್ದವಳು, ಮುಟ್ಟಬೇಡ ನಿನ್ನನ್ನು, ನೀನಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ನೀನು ಮೊಟ್ಟಲ್ಲಿ ನೀನು ಮದುವೆ ಆಗಿರೋದು ನನ್ನ ಮಗನ ಕೊಂದಿರೋ ಕೊಲೆಗಾರನ ಅಂತ. ಓಕೆ ಸರಿ ವೇದ, ನಿನಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ ಅನ್ನೋದೇ ನಿಜ ಆದರೆ, ನನ್ನ ಮಗನ್ನ ಇವನೇ ಕೊಂದಿರೋದು ಅಂತ ನಿನಗೆ ಗೊತ್ತಿಲ್ಲ ಅನ್ನೋದೇ ನಿಜ ಆದರೆ, ನೀನು ಒಂದು ಕ್ಷಣನೂ ಈ ಮನೇಲಿ ಇರಂಗಿಲ್ಲ ಅನ್ನೋ ಕಂಡೀಷನ್ ಹಾಕ್ಬಿಡ್ತಾಳೆ ವೇದಂಗೆ ಉಮಾ. ನೀನು ನನ್ನ ಮಗನಿಗೆ ಮೋಸ ಮಾಡಿಲ್ಲ ಅನ್ನೋದೇ ನಿಜ ಆದರೆ ಬ್ಯಾಗ್ ತಗೋ, ಇವಾಗ ಹೋಗೋಣ, ಅವನಿಗೆ ಮೋಸ ಮಾಡಿಲ್ಲ ಅನ್ನೋದೇ ನಿಜ ಆದರೆ ಈ ಕೊಲೆಗಡಕಂಗೆ ಡೈವರ್ಸ್ ಕೊಡು ಅಂತ ಹೇಳ್ಬಿಡ್ತಾಳೆ. ಇನ್ನು ಏನೇ ನೋಡ್ತಾ ನಿಂತಿದ್ಯಾ, ಬಟ್ಟೆ ಪ್ಯಾಕ್ ಮಾಡು ಅಂದೆ ಅಂತ ಕಿರ್ಚಿಬಿಡ್ತಾಳೆ ವೇದಂಗೆ ಉಮಾ. ಅಂದರೆ ತವ್ರ ಮನೆ ಕರ್ಕೊಂಡು ಹೋಗೋಕ್ಕೆ. ಏನಪ್ಪ ಆ ಪೇಷಂಟ್ನ ಅಂದರೆ ಮೂರನೇ ವ್ಯಕ್ತಿನ ಈ ವೇದ ನಂಬ್ತಾ ಇದ್ದಾಳೆ, ಆದರೆ ತನ್ನ ಪಾಪ ಅಷ್ಟೊಂದು ಪ್ರೀತಿಸೋ ಆ ವಿಕ್ರಮ್ನ ನಂಬ್ತಾ ಇಲ್ಲ ಈ ವೇದ. ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಅಂತ ರೂಮಿಗೆ ಬರ್ತಾಳೆ. ವಿಕ್ರಮ್ ರೂಮಲ್ಲಿ ಕೂತಿರ್ತಾನೆ. ವಿಕ್ರಮ್ ನೀನು ಈ ಥರ ಮಾಡ್ತೀಯ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ, ಮೃಗ ಅಂತ ಅಂತಿದ್ಲು ನಮ್ಮಮ್ಮ, ನಾನು ಎಂಥ ಮೃಗ ಮದುವೆ ಆಗ್ಬಿಟ್ನಪ್ಪ ಅಂತ ವೇದ ಬೈತಿರ್ತಾಳೆ. ವಿಕ್ರಮ್ ಅದಕ್ಕೆ, ಅಂದರೆ ನಿಮ್ಮಮ್ಮ ಹೇಳ್ದಂಗೆ ನಾನೇ ಸಾಯಿಸಿರೋದು ಅಂತ ನೀನು ನಂಬ್ತಿದ್ಯಾ ವೇದ ಅಂತ. ಇಷ್ಟೆಲ್ಲ ಆದಮೇಲೆ ನಂಬ್ದಿರೋ ಇನ್ನೇನೋ ವಾರ್ಡನ್ ಹೇಳಿರೋದು ಸುಳ್ಳು ಅಂತ ಹೇಳ್ತೀಯ ಹಂಗಾದ್ರೆ ಅಂತ ಹೇಳ್ತಾಳೆ. ಸರಿ ಆಯಿತು, ಮತ್ತೆ ಯಾಕೆ ಸುಳ್ಳೇ ಕೇಳ್ತಾಳೆ ಅವಳು, ನೀನೇ ಅಂತ ಅವಳು ಬಾಯ್ಬಿಟ್ಟು ಹೇಳ್ತಾಳೆ ಅಂತ ವೇದ ಅಂತಾಳೆ. ಅದಕ್ಕೆ ನಾನು ಅದೇ ನೋಡು ಮಾಡಿದ ತಪ್ಪು, ನಾನು ಅವತ್ತು ಕಾರಲ್ಲಿ ಹೋಗ್ತಾ ಇದ್ದೆ, ಅವಾಗ ಒಬ್ಬ ಮೂರ್ಛೆ ತಪ್ಪು ಬಿದ್ದಿದ್ದ, ಏನಾಯಿತು ಅಂತ ನಾನು ನೋಡೋಕೆ ಹೋದೆ, ಆಮೇಲೆ ಪೊಲೀಸವ್ರು ಬಂದರು ಅಂತ ನಾನು ಹೋದೆ. ಅಲ್ಲ ಕಣು, ನಿನಗೆ ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ವಾ, ಅವನು ಮೂರ್ಛೆ ತಪ್ಪು ಬಿದ್ದಿದ್ದೆ ತಾನೆ, ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ತಾನೆ ಅಂತ ವೇದ ಕೇಳ್ತಾಳೆ. ಅದಕ್ಕೆ ಅದೇ ತಪ್ಪು ವೇದ ನಾನು ಮಾಡಿದ್ದು, ಅವನು ಏನಕ್ಕೆ ಅಂತ ನಾನು ಕೆಳಗಿಳಿದು ನೋಡೋಕೆ ಹೋದಾಗ ಮೊದಲೇ ಪೊಲೀಸವ್ರಿಗೆ ನನ್ನ ಕಂಡ್ರೆ ಆಗಲ್ಲ, ಆಮೇಲೆ ಆ ಕೇಸ್ನ ನನ್ನ ಮೇಲೆ ಹಾಕಿ ಫಿಟ್ ಮಾಡಿಬಿಟ್ರೆ ಅಂತ ಭಯ ಆಗಿ ನಾನು ಅಲ್ಲಿಂದ ಬಂದುಬಿಟ್ಟೆ ಅಂತ ಪಾಪ ನಮ್ಮ ವಿಕ್ರಮ್ ಹೇಳ್ತಿರ್ತಾನೆ. ಈ ವೇದ ಏನು ಹೇಳಿದ್ರು ನಂಬ್ತಿರಲ್ಲ.
ನಾನು ಆ ಥರ ಮಾಡೋಕ್ಕೆ ನಾನು ಇಳಿದೋಗಿ ಅವನನ್ನು ಉಸಿರು ಚೆಕ್ ಮಾಡಿದಾಗ ಅವ್ನು ಆಲ್ರೆಡಿ ಉಸಿರು ನಿಂತೋಗಿತ್ತು ಕಣೆ ಬೇತಾಳ ಅಂತೇಳಿ ಅಂತಾನೆ. ಒಂದೊಂದು ಸಲ ಕೇಳಿದಾಗ ಒಂದೊಂದು ಥರ ಮಾತಾಡ್ತಿಲ್ಲ ವಿಕ್ರಮ್, ನಿನ್ನನ್ನು ಹೆಂಗೆ ನಂಬಲಿ ನಾನು ಅಂತ ವೇದ ಅಂತಾಳೆ. ನೋಡು ಬೇತಾಳ, ನಾನು ಇಲ್ಲಿವರೆಗೂ ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಎಲ್ಲದನ್ನೂ ಹೇಳಿದ್ದೀನಿ. ನಾನೇನಾದರೂ ಅವ್ನು ಕೊಲೆ ಮಾಡಿದರೆ ಅದನ್ನು ನಾನು ನಿನ್ನ ಹತ್ರ ಹೇಳ್ತಿದ್ದೆ. ನೋಡು ಬೇತಾಳ, ನನ್ನನ್ನು ಯಾರು ನಂಬ್ತಾರೋ ಬಿಡ್ತಾರೋ ದಯವಿಟ್ಟು ನೀನು ನಂಬು. ನಾನು ನಿಜವಾಗ್ಲೂ ಪ್ರದೀಪ್ನ ನಾನು ಕೊಲೆ ಮಾಡಿಲ್ಲ ಅಂತ ಪಾಪ ವೇದನ ಹತ್ರ ಹೇಳ್ತಾ ಇರ್ತಾನೆ ವಿಕ್ರಮು. ನಾನು ಹೊಡೆದಾಡಿದ್ದೀನಿ, ಬಡ್ದಾಡಿದ್ದೀನಿ, ನಾನು ಎಲ್ಲ ಈ ಥರದ್ದೆಲ್ಲ ಮಾಡಿದ್ದೀನಿ. ಆದರೆ ಯಾವತ್ತೂ ಇನ್ನೊಬ್ಬರನ್ನ ಸಾಯಿಸೋವಷ್ಟು ಕೆಟ್ಟವನು ನಾನು ಆಗಿಲ್ಲ, ನಾನು ಯಾರನ್ನೂ ಸಾಯಿಸಿಲ್ಲ ಅಂತಲೇ ನಮ್ಮ ವಿಕ್ರಮು ವಾದ ಮಾಡ್ತಾ ಇರ್ತಾನೆ. ಯಾರು ಬೇಕಾದರೂ ನನ್ನ ಮೇಲೆ ಅನುಮಾನ ಪಡಲಿ, ಯಾರು ಬೇಕಾದರೂ ನನಗೆ ಏನಾದರೂ ಆಗಲಿ, ನಾನು ಅದನ್ನೆಲ್ಲ ಸಹಿಸ್ಕೊಂತೀನಿ ಕಣೆ ಬೇತಾಳ. ದಯವಿಟ್ಟು ನೀನು ಮಾತ್ರ ನನ್ನ ಮೇಲೆ ಬೇಜಾರಾಗಬೇಡ, ನನ್ನ ಮೇಲೆ ಅನುಮಾನ ಪಡಬೇಡ, ನಾನು ಕೊಲೆ ಮಾಡಿಲ್ಲ. ಅವ್ರಿಗೆಲ್ಲ ಮನೆಯವ್ರಿಗೆಲ್ಲ ನೀನೇ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೊಸ ಚಾಲೆಂಜ್ ಬೇರೆ ನಮ್ಮ ವಿಕ್ರಮು ವೇದಂಗೆ ಕೊಡ್ತಾನೆ. ಅಷ್ಟೇ ಅಲ್ಲ ಉಮಾ, ಈ ಮನೆಯವ್ರನ್ನೆಲ್ಲ ಕಟ್ಕಟ್ಟೆಯಲ್ಲಿ ನಿಲ್ಸೋ ತನಕ ನಾವು ವಾಪಸ್ ಹೋಗೋದು ಬೇಡ ಅಂತ ಉಮಾ ಅಂತಿರ್ತಾಳೆ. ಅದಕ್ಕೆ ಏನೋ ನನ್ನ ಮಗನ ಕಟ್ಕಟ್ಟೆಯಲ್ಲಿ ನಿಲ್ಲಿಸ್ತೀರಾ, ನಿಮ್ಮ ಕಾಲು ಮುರಿದು ಬಿಡ್ತೀನಿ ಅಂತ ನಮ್ಮ ದಾಮೋದರ ಜೋರು ಮಾಡ್ತಿರ್ತಾನೆ. ಅದಕ್ಕೆ ಏನಯ್ಯ, ಏನು ಬೆದರಿಕೆ ಆಗ್ತಿದೆಯಾ ಅಂತೇಳಿ ಉಮಾ ಅಂತಾಳೆ. ಅದಕ್ಕೆ ನೀವು ಸ್ವಲ್ಪ ಹೊತ್ತು ಸುಮ್ಮನಿರಿ ಅಂತ ಶಕುಂತಲಾ ದಾಮೋದರಂಗೆ ಅಂತಾಳೆ. ಚೆನ್ನಾಗಿದೆ ಕಣೆ, ಇಲ್ಲಿ ಎಲ್ಲೋ ಏನೋ ತೊಂದರೆ ಆಗಿದೆ, ನಾವು ಕೂತು ಬಗೆಹರಿಸ್ಕೊಳ್ಳೋಣ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಉಮ್ಮಂಗೆ ಶಕುಂತಲಾ. ಅದಕ್ಕೆ ನಿನಗೆ ಸಂಸ್ಕಾರ ಇದ್ದಿದ್ರೆ ನೀನು ಮಕ್ಕಳಿಗೂ ಸಂಸ್ಕಾರ ಕಲಿಸ್ತಿದ್ದೆ. ನೀನು ಗಂಡ ಹೆಂಡತಿ ಇಬ್ಬರು ಒಂದೇ ಊರಲ್ಲಿದ್ದು ಗೊತ್ತಿಲ್ಲದೆ ಇರೋ ಥರ ತಲೆ ಮರೆಸ್ಕೊಂಡು ಓಡಾಡ್ತಿದ್ರಲ್ಲ, ನಿಮಗೆ ಸಂಬಂಧದ ಬೆಲೆನೇ ಗೊತ್ತಿಲ್ಲ, ಅದಕ್ಕೆ ಮಕ್ಕಳು ಹಿಂಗಾಗಿರೋದು ಅಂತ ಪಾಪ ಶಕುಂತಲಾಗ ಮತ್ತೆ ಅವಮಾನ ಮಾಡ್ತಾ ಇರ್ತಾಳೆ ಉಮಾ. ಕೈ ಮುಗಿತೀನಿ ಅಂತ ನೀನಂತೀಯ, ನಿನ್ನ ಗಂಡ ನೋಡಿದ್ರೆ ಕಾಲು ಮುರಿತೀನಿ ಅಂತ ಅವನಂತಾನೆ. ಅದು ಎಂಥ ಸಂಸಾರನೋ ನಿಮ್ಮದು ಅಂತ ಆಡ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ದಾಮೋದರ ಮತ್ತೆ ಸ್ವಲ್ಪ ಜೋರು ಮಾಡ್ತಾನೆ. ಏನಾಗಿದೆ ದಾಮೋದರ, ಈ ಮನೇಲಿ ಕರ್ಮ ಅಂತ ತಾತ ಅಂತಾರೆ. ಅದಕ್ಕೆ ಬೆಳಗ್ಗೆ ಕಾಫಿ ಕುಡಿಬೇಕಾರೆ ಇಹಿ ಅಂತ ಹೇಳ್ಬಿಟ್ಟು ಅವಳನ್ನ ಎತ್ತಿ ಅಟಕ್ಕೇರಿಸಿದ್ರಲ್ಲ, ಅನುಭವಿಸ್ರಿ ಇವಾಗ ಅಂತ ದಾಮೋದರ ಅಂತಾನೆ. ಮನೇಲಿ ಅದು ಯಾವಾಗ ಅವಳು ಒಕ್ಕರಿಸ್ಕೊಂಡ್ಲು ಅವಾಗಿಂದ ಈ ಪಿಶಾಚಿ ಪೀಡೆಗಳೆಲ್ಲ ಮನೆಗೆ ಈ ಹೆಂಗುಸ್ರೆಲ್ಲ ಬಂದು ನಮ್ಮ ಮನೆ ಗುಡಿಸಿ ಗುಂಡಾಂತರ ಮಾಡ್ತಿದ್ದಾರೆ ಅಂತ ಬೈತಾ ಇರ್ತಾನೆ ನಮ್ಮ ದಾಮೋದರ. ಉಮಾ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನನ್ನ ಮಾತು ಕೇಳು ಅಂತ ಉಮ್ಮನ ಕಂಡ ಅಂದಾಗ, ನಾನು ಯಾರ ಮಾತನ್ನು ಕೇಳಕ್ಕೆ ರೆಡಿ ಇಲ್ಲ. ಈಗ ನನ್ನ ಮಗಳು ಪ್ಯಾಕ್ ಮಾಡ್ಕೊಂಡು ಬಂದಿದ್ದ ತಕ್ಷಣ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇರೋದೆ, ಇವ್ರನ್ನೆಲ್ಲ ಎಲ್ಲಿ ಬುದ್ಧಿ ಕಲಿಸ್ಬೇಕು ಅಲ್ಲಿ ಕಲಿಸೋದು ನನಗೆ ಗೊತ್ತಿದೆ ಅಂತ ಉಮಾ ಅಂತ ಇರ್ತಾಳೆ. ಅಷ್ಟೊತ್ತಿಗೆ ವೇದ ಅಲ್ಲಿಗೆ ಬರ್ತಾಳೆ. ಅಷ್ಟೊತ್ತಿಗೆ ಅಲ್ಲ ಕಣೆ ವೇದ, ಲಗೇಜ್ ಸಮೇತ ಬಾ ಅಂತ ಹೇಳಿಲ್ವಾ, ಯಾಕೆ ಬರಿಗಾಯಲ್ಲಿ ಬಂದಿದ್ದೀಯಾ ಅಂತ ಉಮಾ ಅಂತಾಳೆ. ಅದಕ್ಕೆ ಪಕ್ಕದಲ್ಲಿ ದೇವಕಿ, ಉಮಾ ಅವಳು ಬರಿಗಾಯಲ್ಲಿ ಬಂದಿರೋದು ಅವಳ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ, ಅವಳು ನಿನ್ನ ಜೊತೆಗೆ ಬರಲ್ಲ, ಅವಳಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಮತ್ತೆ ಅಲ್ಲಿ ಕಿಡಿ ಆರಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಉಮಾ, ಇನ್ನೂ ಇಲ್ಲೇ ಇರಬೇಕು ಅಂದ್ಕೊಂಡಿದ್ದೀಯಾನೆ ಉಮಾ, ಕೇಳೋದಕ್ಕೆ ಇನ್ನೂ ಏನೇ ಉಳಿದಿದೆ, ಇನ್ನೂ ಏನು ಉಳಿಸಿದ ನಿನ್ನ ಗಂಡ ಅಂತ ಬೈತಾ ಇರ್ತಾಳೆ ಉಮಾ. ನೀನು ಮದುವೆ ಆಗಿರೋದು ಒಬ್ಬ ಕೊಲೆಗಾರನ ಅಮ್ಮ, ಒಂದು ನಿಮಿಷ ನನ್ನ ಮಾತು ಕೇಳು ಅಂತ ಎಷ್ಟಂದ್ರೂ ಇನ್ನೊಂದು ಮಾತಾಡ್ದಿರಾ ಸೈಲೆಂಟಾಗಿ ನನ್ನ ಜೊತೆ ಬರ್ತಾ ಇರ್ಬೇಕಷ್ಟೇ ಅಂತ ಉಮಾ ಜೋರು ಮಾಡ್ತಿರ್ತಾಳೆ ವೇದಂಗೆ. ಜೊತೆಗೆ ಶಕುಂತಲಾ ಇದ್ದಳು, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ವೇದನ, ನನ್ನ ಸೊಸೆನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಡಿ, ಈ ಮನೆಗೆ ಇವಳ ಅವಶ್ಯಕತೆ ತುಂಬ ಇದೆ, ಇವಳು ಏನಾದರೂ ಈ ಮನೇಲಿ ಇಲ್ಲ ಅಂದರೆ ನನ್ನ ಮಗನ ಜೀವನನೇ ಹಾಳಾಗೋಗ್ಬಿಡುತ್ತೆ ಅಂತ ಪಾಪ ಬೇಡ್ಕೊಂತಿರ್ತಾಳೆ. ಅಷ್ಟೊತ್ತಿಗೆ ಉಮಾ ಇದ್ದಳು, ಎಂಥ ಸ್ವಾರ್ಥಿ ಇರ್ರಿ ನೀವು, ನಿಮ್ಮ ಮನೆ ನಿಮ್ಮ ಇದು ಅಂತ ಅಷ್ಟೇ ನಿಮ್ಮ ಸ್ವಾರ್ಥಕ್ಕೆ ಯೋಚನೆ ಮಾಡ್ತೀರಾ. ನನ್ನ ಜಾಗದಲ್ಲಿ ಏನಾದರೂ ನೀವಿದ್ದು ನಿಮ್ಮ ಮಗುನು ಹಿಂಗೆ ಯಾವನೋ ಗುದ್ದಿ ಹೋಗಿದ್ರೆ ಆಗಲೂ ನೀವು ಹಿಂಗೆ ಮಾತಾಡ್ತಿದ್ರಾ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಪಕ್ಕದಲ್ಲಿದ್ದ ಈ ರೇವಕಿನೋ ಸುಮ್ಮನೆ ನಿಂತ್ಕೊಳ್ಳಾರ್ದಿರ, ಮಕ್ಕಳನ್ನೇ ಬಿಟ್ಟೋಗಿರೋ ತಾಯಿ ಇವಳು, ಹೋಗಿ ನೀನು ಇವಳನ್ನ ಕೇಳ್ತಿದ್ಯಲ್ಲ ಉಮಾ, ನಿನಗೆ ಬುದ್ಧಿ ಉಂಟಾ ಅಂತ ಅಂತಾಳೆ. ಅದು ನಿಜನೇ, ಇವ್ರ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ರೆ ಅವ್ರು ಯಾಕೆ ಹಿಂಗಾಗ್ತಿದ್ರು ಅಂತ ಶಕುಂತಲಂಗೆ ಅವಮಾನ ಮಾಡಿಬಿಡ್ತಾಳೆ ಉಮಾ. ಕೊನೆ ಸರಿ ಕೇಳ್ತಿದ್ದೀನಿ ವೇದ, ನೀನೇನು ಬರ್ತೀಯಾ ಇಲ್ವಾ ಅಂತ ಅಂದಾಗ, ಅಮ್ಮ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅನ್ನೋ ಮಾತು ಹೇಳ್ಬಿಡ್ತಾಳೆ. ಅವಳೆಲ್ಲಿ ಬರ್ತಾಳೆ ಉಮಾ, ಇಂಥ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಬಿಟ್ಟು ಅವಳು ನಿಮ್ಮ ಮನೆಗೆ ಬರ್ತಾಳ ಅಂತ ದೇವಕಿ ವೇದ ಮೇಲೆ ಹಂಗೆ ಕಿಡಿ ಕಾರ್ತಾನೆ ಇರ್ತಾಳೆ. ಅಷ್ಟೊತ್ತಿಗೆ ಉಮಾ ಇದ್ದೋಳು, ಓಹೋ ವೇದ, ಹಾಗಾದರೆ ನಿನಗೆ ನನ್ನ ಮಗನ ಸಾಯಿಸ್ದೋನೇ ಹೆಚ್ಚಾದ, ಈ ಆಸ್ತಿ ಹಣ ಅಂತಸ್ತೇ ನಿನಗೆ ಮುಖ್ಯ ಆಯಿತು ಅಲ್ವಾ ಅಂತ ಉಮಾ ಅಂತಿರ್ತಾಳೆ. ಅದಕ್ಕೆ ಹಂಗಲ್ಲ ಅಮ್ಮ ಅಂತ ವೇದ ಅಂತಾಳೆ. ಇನ್ನೇನೆ, ನನಗೇನೋ ಇವಳಿಗೆ ಮೊದಲೇ ವಿಷಯ ಗೊತ್ತಿತ್ತು ಅಂತ ಅನ್ನಿಸ್ತಿದೆ ಅಂತ ಮಧ್ಯದಲ್ಲಿ ಈ ದೇವಕಿ ಬೇರೆ ಹಾಕ್ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಉಮಾ ಇದ್ದಳು, ನನಗೂ ಹಂಗೆ ಅನ್ನಿಸ್ತಿದೆ, ಈ ಆಡಂಬರ ಜೀವನಕ್ಕೋಸ್ಕರ ನನ್ನ ಮಗನ ಬಲಿ ಕೊಟ್ಟೆ ಅಲ್ವೇನೆ ನೀನು ಅಂತೇಳಿ ಅಷ್ಟೊತ್ತಿಗೆ ಅಮ್ಮ ಅಂತ ವೇದ ಅನ್ನಕ್ಕೆ ಹೋಗ್ತಾಳೆ. ಕರಿಬೇಡ, ನಿನ್ನ ಈ ದರಿದ್ರ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡ, ನನ್ನ ಪಾಲಿಗೆ ಇವತ್ತಿಗೆ ನೀನು ಸತ್ತೋದೆ ಅಂತ ಉಮಾ ವೇದಂಗೆ ಅಂತಾಳೆ. ನೋಡಿ ಎಷ್ಟು ಬೇಗ ಚೇಂಜ್ ಆಗ್ತಾರೆ ಜನ ಅಂತೇಳ್ಬಿಟ್ಟು. ನೋಡೋಣ ಪಾಪ ವಿಕ್ರಮನ್ನ ಕೊಲೆಗಾರ ಅಂತ ಅಂತಿದ್ದಾರೆ, ಅವನು ಪಾರಾಗ್ತಾನ ಇಲ್ವಾ, ವೇದ ಉಳಿಸ್ತಾಳ ಅವನನ್ನು ಅಂತ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ. ನನ್ನ ಮಗುಗೆ ಹುಷಾರಿಲ್ಲದ ಕಾರಣ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ.